ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಪ್ರಕಟ ಆಗುವಂತಹ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂತಹ ಒಂದು ಕುತೂಹಲ ಎಲ್ಲರನ್ನ ಕೋರ್ಟ್ನತ್ತ ನೋಡುವಂತೆ ಮಾಡ್ತಾ ಇದೆ. ನಿಶ್ಚಿತವಾಗಿ ಪ್ರಜ್ವಲ್ ರೇವಣ್ಣಗೆ ತಮ್ಮ ಜೀವಮಾನದಲ್ಲೇ ಬಿಗ್ ಡೇ. ಕೆಲವೇ ಕ್ಷಣಗಳಲ್ಲಿ ಅತ್ಯಾಚಾರದ ಕೇಸ್ನಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಅವ್ರು ನೋಡ್ಲಿಕ್ಕಿದೆ. ಪ್ರಜ್ವಲ್ಗೆ ದಯೆ ತೋರದೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು, ಇದು ಎಸ್ಪಿಪಿ ಅವರ ಇವತ್ತಿನ ವಾದ ಆಗಿತ್ತು. ಜೀವಾವಧಿ ಶಿಕ್ಷೆಯನ್ನ ಕೊಡುವಂತೆ ಹೈಯೆಸ್ಟ್ ಲೈಫ್ ಇಂಪ್ರಿಸ್ಮೆಂಟ್ ವಾದವನ್ನ ಅವರು ಮಂಡಿಸಿದ್ರು. ಯಾಕೆ ಕೊಡಬೇಕು ಅವರಿಗೆ ಲೈಫ್ ಇಂಪ್ರಿಸ್ಮೆಂಟ್ ಅನ್ನೋದನ್ನ ಹೇಳಿದ್ರು. ಅವರು ಯಾವ ಕಾರಣಗಳಿಗೆ, ಈತನ ಹಿನ್ನೆಲೆ ಏನು ಮತ್ತು ಇಡೀ ಕೃತ್ಯದಲ್ಲಿ ಈತನ ಪಾತ್ರ ಏನು ಅನ್ನೋದನ್ನು ಹೇಳಿದ್ರು. ಮತ್ತೊಮ್ಮೆ ಸಂತ್ರಸ್ತೆ ಮೇಲೆ ಪದೇ ಪದೇ ಅತ್ಯಾಚಾರವನ್ನ ಎಸಗಿದ ಗಂಭೀರ ಆರೋಪ ಸಾಬೀತಾಗಿದೆ. ಈ ಕಾರಣಗಳಿಗೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಹಾಗೆ ಸಂತ್ರಸ್ತೆ ಅನಕ್ಷರಸ್ತೆ, ಅಂದ್ರೆ ತೀರಾ ಸಮಾಜದ ಕೆಳವರ್ಗದ ಸಮಾಜದಿಂದ ಬಂದವರು, ಬಡತನದಲ್ಲಿದ್ದವರು, ಹೊಟ್ಟೆಪಾಡಿಗೋಸ್ಕರ ಕೆಲಸಕ್ಕೆ ಬಂದಂತಹ ಮಹಿಳೆ ಆಕೆಯ ಬಡತನವನ್ನು ಇಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ ಮತ್ತು ಅಡ್ವಾಂಟೇಜ್ ತಗೊಳ್ಳಲಾಗಿದೆ ಅನ್ನೋದನ್ನೆಲ್ಲ ಹೇಳೋ ಕೆಲಸ ಆಯಿತು. ಸಂತ್ರಸ್ತೆಯನ್ನು ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿದಂತಹ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದೆ. ಎಲ್ಲ ಕಾರಣಗಳನ್ನು ನೋಡಿ ಇದೊಂದು ಹೀನಸ್ ಕ್ರೈಮ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರು. ಹೀನಸ್ ಕ್ರೈಮ್ ಅಂದರೆ ಕ್ರೂರಾತಿ ಕ್ರೂರ ಕ್ರೈಮ್ ಅಂತ. ಅತ್ಯಾಚಾರ ಮಾಡುವಾಗ ಬ್ಲ್ಯಾಕ್ ಮೇಲ್ ಕೂಡ ಈ ವ್ಯಕ್ತಿ ಮಾಡಿದ್ದಾನೆ. ಅತ್ಯಾಚಾರವನ್ನು ಆಕೆಯ ಮೇಲೆ ಎಸಗುವಾಗ ಬ್ಲ್ಯಾಕ್ ಮೇಲ್ ಮಾಡಿ, ವಿಡಿಯೋ ತೋರಿಸಿ, ವಿಡಿಯೋ ರೆಕಾರ್ಡ್ ಮಾಡಿ ವಿಕ್ಟಿಮ್ ಅನ್ನ ಹೆದರಿಸೋ ಕೆಲಸ ಆಗಿತ್ತು. ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಆತನ ಮನಸ್ಥಿತಿ ಇದೆಯಲ್ಲ, ಅದು ದಯೆಗೆ ಹೋಲುವಂತಹ ಮನಸ್ಥಿತಿ ಅಲ್ಲ. ಯಾವುದೇ ಸಣ್ಣ ಪುಟ್ಟ ಅನುಕಂಪಗಳು ಕೂಡ ಆತನಿಗೆ ಸಿಗಬಾರದು ಅನ್ನೋದನ್ನ ವಿವರಿಸಲಾಯಿತು. ಪ್ರಜ್ವಲ್ ದೌರ್ಜನ್ಯಕ್ಕೆ ಸಂತ್ರಸ್ತಿಯ ಜೀವನ ಹಾಳಾಗಿದೆ. ಅವರು ಸೈಟೇಷನ್ ಕೊಡ್ತಾ ಇದ್ರು. ಆಕೆ ಈಗೆಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ. ಬಡತನ, ಕೂಲಿ ಮಾಡಿ ಜೀವನ ಮಾಡಬೇಕಾದ ಹೆಂಗಸು ಈ ಕಾರಣದಿಂದ ಎಲ್ಲೂ ಹೋಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಪ್ರಜ್ವಲ್ ರೇವಣ್ಣ ಕಾರಣ. ಪ್ರಜ್ವಲ್ ರೇವಣ್ಣಗೆ ಕಾಮುಕ ಮನಸ್ಥಿತಿ ಇದೆ. ಹೀ ಈಸ್ ಅ ಹೆಬಿಚುವಲ್ ಅಫೆಂಡರ್ ಅನ್ನೋದನ್ನ ಹೇಳಿದ್ರು. ಹೆಬಿಚುವಲ್ ಅಫೆಂಡರ್ ಅಂದರೆ ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗೋದು, ಗೊತ್ತಿದ್ದು ತಪ್ಪು ಅಂತ ಗೊತ್ತಿದ್ದು ಮಾಡೋದು. ಪ್ರಜ್ವಲ್ ರೇವಣ್ಣಗೆ ಯಾವುದೇ ಕಾರಣಕ್ಕೂ ದಯೆ ತೋರಿಸಬಾರ್ದು, ಸಹಾನುಭೂತಿ ಅಂತೂ ತೋರಿಸೋದಕ್ಕೆ ಹೋಗಬಾರ್ದು. ಹಿ ಡೋಂಟ್ ಡಿಸರ್ವ್ ಇಟ್ ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಕಾನೂನು ರಚನೆ ಮಾಡೋ ಭಾಗಿದಾರ ಈತ. MP ಅಲ್ವಾ ಆಗಿದ್ದಿತ್ತು, ಸಿಟ್ಟಿಂಗ್ MP ಆಗಿದ್ದಿತ್ತು. ಸೊ ಕಾನೂನು ರಚನೆ ಮಾಡೋರೆ ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡಿದ್ದು, ಕೈಗೆತ್ಕೊಂಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಬಂತು ಅಲ್ಲಿ ಒಂದು ಟೈಮ್ನಲ್ಲಿ. ಅತ್ಯಾಚಾರಿ ಕೋಟ್ಯಾಧಿಪತಿ, ದುಡ್ಡಿದೆ, ಹಣದ ಪ್ರಭಾವ ಇದೆ ಹಾಗೂ ಅತ್ಯಂತ ಪ್ರಭಾವಿ. ಈತನಿಗೆ ಕಡಿಮೆ ಶಿಕ್ಷೆ ಯಾವುದಕ್ಕೂ ಕೊಡಬಾರ್ದು, ಅದೊಂದು ಪಾಠ ಆಗಬೇಕು. ಗರಿಷ್ಠ ಶಿಕ್ಷೆಯ ಜೊತೆಗೆ ಅತಿ ಹೆಚ್ಚು ದಂಡವನ್ನು ವಿಧಿಸಬೇಕು ಅನ್ನೋದು SPP ಜಗದೀಶ್ ಅವರ ವಾದವಾಗಿತ್ತು. ಕಿಡ್ನಾಪ್ ಕೇಸ್ನಲ್ಲಿ ಈ ಆರೋಪಿಯ ತಂದೆ ಕೂಡ ಭಾಗಿಯಾಗಿದ್ರು. ಅವರು ಜೈಲಿಗೆ ಹೋಗಿ ಬಂದಿದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದರು. ಕಮ್ಮಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ, ಸಮಾಜದ ಮೇಲೆ ಏನು ಮೆಸೇಜ್ ಹೋಗುತ್ತೆ, ಯಾಕೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಮನವರಿಕೆ ಮಾಡಿಕೊಡ್ತಾ ಇದ್ರು. ಜೀವಾವಧಿ ಶಿಕ್ಷೆಯನ್ನು ಕೊಟ್ಟರೆ ಸಂತ್ರಸ್ತೆಗೆ ನ್ಯಾಯ ಕೊಟ್ಟಂತೆ, ಇನ್ಜಸ್ಟಿಸನ್ನು ಸರಿಪಡಿಸ್ತಂತೆ ಅನ್ನೋದನ್ನು ಹೇಳಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಈ ಮೂಲಕ ಕನ್ಕ್ಲೂಡ್ ಮಾಡಿದ್ದಾರೆ ಸರ್ಕಾರಿ ಪರ ವಕೀಲರು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಪ್ರಭಾವಿ ಆದ ಆರೋಪಿಗಳಿಗೆ ಎಕ್ಸೆಪ್ಷನ್ಗಳಿರಬಾರ್ದು, ಅವ್ರ ಭಾವನಾತ್ಮಕ ವಿಚಾರಗಳನ್ನ ಹೇಳ್ತಾರೆ ಅನ್ನೋದು ಪ್ರಾಬಬ್ಲಿ ಮುಂಚೆನೇ SPP ಅವ್ರಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ದಯೆ ಮತ್ತು ಅನುಕಂಪವನ್ನ ತೋರಿಸಬಾರ್ದು ಅಂತ ಮುಂಚೆನೇ ಇವರು ಆಂಟಿಸಿಪೇಟರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಂಗಿತ್ತು. ಇವತ್ತು SPP ಅವರ ವಾದ ತುಂಬಾ ಸ್ಟ್ರಾಂಗ್ ಆಗಿ ಹೋದಂಗಿತ್ತು. ನಿಜ ಮಮತಾ, ಯಾಕಂತ ಹೇಳಿದ್ರೆ ನಿನ್ನೆಯೇ ಪ್ರಜ್ವಲ್ ರೇವಣ್ಣನನ್ನ ದೋಷಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶವನ್ನು ಕೊಟ್ಟಂತಹ ಬಳಿಕ ಇವತ್ತು ಎಷ್ಟು ವರ್ಷ ಶಿಕ್ಷೆಯನ್ನು ವಿಧಿಸಬಹುದು, ಸಜೆ ಎಷ್ಟು ವರ್ಷ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ತೀರ್ಪನ್ನು ನೀಡೋದಾಗಿ ಮಾನ್ಯ ನ್ಯಾಯಾಧೀಶರು ತಿಳಿಸಿದ್ರು. ಹೀಗಾಗಿ ಆ ಸಜೆಯ ಸಂಬಂಧ ಬೆಳಗ್ಗೆ ಒಂದಷ್ಟು ವಾದ ಪ್ರತಿವಾದಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತು. ಆ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ BN ಜಗದೀಶ್ ಇಡೀ ಪ್ರಕರಣದಲ್ಲಿ ಟ್ರಯಲ್ ಅನ್ನು ನಡೆಸಿದಂಥವ್ರು, ಮತ್ತೆ ಪ್ರಜ್ವಲ್ ಅರೆಸ್ಟ್ ತಾವಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸುದೀರ್ಘ ವಾದಗಳನ್ನು ಮಂಡನೆ ಮಾಡಿದಂಥವ್ರು. ಅದು ಸಿಟಿ ಸಿವಿಲ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ನಲ್ಲಿ ಪ್ರಬಲ ವಾದವನ್ನು ಮಂಡನೆ ಮಾಡಿ ಪ್ರಜ್ವಲ್ಗೆ ಬೇಲ್ ಸಿಕ್ತಂತೆ ನೋಡ್ಕೊಂಡಂಥವ್ರು ಎಲ್ಲರೂ ಕೂಡ ಇವರೇ. ಅದು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು, ಅದರಲ್ಲಿ ಒಬ್ಬರು BN ಜಗದೀಶ್, ಮತ್ತೊಬ್ಬರು ಅಶೋಕ್ ನಾಯ್ಕ್. ಈ ಇಬ್ಬರು ಕೂಡ ಸುದೀರ್ಘವಾಗಿ ಒಂದಷ್ಟು ವಾದ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿ
ಪ್ರಮುಖವಾಗಿ ಈ ವಿಚಾರವನ್ನು 2 ಆಯಾಮಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಬಯಸ್ತೀನಿ. ಒಂದು, ಆಕೆ ಸಂತ್ರಸ್ತೆ, ಕೂಲಿ ಕೆಲಸಕ್ಕಾಗಿ ಇವರ ಮನೆಗೆ ಬಂದಿರ್ತಾಳೆ. ಆಕೆ ಅನಕ್ಷರಸ್ತೆ, 20,000 ಸಂಬಳಕ್ಕೆ ಬಂದಂಥವಳಿಗೆ ಹೆದರಿಸಿ ಬೆದರಿಸಿ ಇವರು ವಿಡಿಯೋವನ್ನು ಮಾಡಿಟ್ಕೊಂಡು ಅತ್ಯಾಚಾರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಅನ್ಸ್ಬೇಡ. ಆಕೆ ತನ್ನ ಧೈರ್ಯವನ್ನು ಕಳೆದುಕೊಂಡು ಆತ್ಮಹತ್ಯೆಗೂ ಕೂಡ ಒಂದಷ್ಟು ಮನಸ್ಸನ್ನು ಮಾಡಿದ್ಲು. ಅಷ್ಟರ ಮಟ್ಟಿಗೆ ಆಕೆ ಪ್ರಯತ್ನವನ್ನು ಮಾಡಿದ್ಲು, ಅಷ್ಟರ ಮಟ್ಟಿಗೆ ಆಕೆ ನೊಂದಿದ್ಲು, ಜೀವನದಲ್ಲಿ ಕುಗ್ಗು ಹೋಗಿದ್ಲು. ಆಕೆಯ ಮಗಳ ಮದುವೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅತ್ಯಾಚಾರಗಳು ನಡೆದಿದೆ. ಹಾಗಿದ್ದು ಕೂಡ ಆಕೆ ಇವರೆಲ್ಲ ಪ್ರಭಾವಿಗಳು, ನನ್ನನ್ನು ಉಳಿಸಲ್ಲ ಅನ್ನೋ ಮಟ್ಟಿಗೆ ಆಕೆ ಹೆದರಿ ಪ್ರಕರಣವನ್ನು ಎಲ್ಲೂ ಕೂಡ ದಾಖಲು ಮಾಡೋದಕ್ಕೆ ಆಕೆ ಮನಸ್ಸನ್ನು ಮಾಡಿರಲಿಲ್ಲ. ಇನ್ನು ಮತ್ತೊಬ್ಬಾತ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈತ ಸಂಸತ್ ಸದಸ್ಯ, ಕಾನೂನನ್ನು ರೂಪಿಸುವಂತಹ ಸದಸ್ಯ. ಆತ ಪಾರ್ಲಿಮೆಂಟ್ನಲ್ಲಿ ಕುಳಿತುಕೊಂಡು ಕಾನೂನನ್ನು ರೂಪಿಸಬೇಕು. ಅದಾದ ಬಳಿಕ ಉಳಿದವರು ದೇಶದ ಪ್ರಜೆಗಳು ಆ ಕಾನೂನನ್ನು ಫಾಲೋ ಮಾಡಬೇಕು. ಇಂಥವರು ಯಾವ ರೀತಿಯ ನ್ಯಾಯವನ್ನು ಕೊಡ್ತಾರೆ? ಹೀಗಾಗಿ ಇಲ್ಲಿ IT ಆ್ಯಕ್ಟ್ ಕೂಡ ಸೇರ್ಪಡೆ ಆಗ್ತಿದೆ. ಹೀಗಾಗಿ ಇಲ್ಲಿ ಯಾವುದೇ ಮರ್ಸಿಯನ್ನು ತೋರಿಸಬಾರ್ದು, ಕರುಣೆಯನ್ನು ತೋರಿಸಬಾರ್ದು, ಅನುಕಂಪವನ್ನು ತೋರಿಸಬಾರ್ದು. IPC ಸೆಕ್ಷನ್ 376 ಸಬ್ಸೆಕ್ಷನ್ N ಮತ್ತು 2 ಅಡಿ ಈತನಿಗೆ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ಮಟ್ಟಿಗೆ BN ಜಗದೀಶ್ ಅಭಿಪ್ರಾಯವನ್ನು ಪಟ್ಟರು. ಅದಾದ ಬಳಿಕ ಅಶೋಕ್ ನಾಯಕ್ ಕೂಡ ಗರಿಷ್ಠ ಜೀವಾವಧಿ ಶಿಕ್ಷೆಯ ಜೊತೆಗೆ ದಂಡದ ಪ್ರಮಾಣವನ್ನು ಕೂಡ ಹೆಚ್ಚಾಗಿ ಹಾಕಬೇಕು, ಕಾರಣ ಈತ ಕೋಟ್ಯಾಧಿಪತಿ ಅನ್ನೋ ಮಟ್ಟಿಗೆ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಆದರೆ ಇಲ್ಲಿ ಪ್ರಜ್ವಲ್ ಮತ್ತು ಪ್ರಜ್ವಲ್ ಪರ ವಕೀಲರ ಒಂದಷ್ಟು ಮಾತುಗಳು, ಆ ಪ್ರತಿವಾದಗಳೇನಿತ್ತು ಅದು ತೀರಾ ಕನಿಷ್ಠ ಶಿಕ್ಷೆಯನ್ನು ಕೊಡಿ, ಕಾರಣ ನಾವು ಸಮಾಜ ಸೇವೆಯನ್ನು ಮಾಡಿದ್ದೀವಿ, ಮತ್ತು ಇಲ್ಲಿ ನಾನು ಅತ್ಯಾಚಾರವನ್ನು ಮಾಡಿದರೆ ಆ ಸಂತ್ರಸ್ತೆಯ ತಂಗಿ ನಮ್ಮ ಮನೇಲಿ ಇನ್ನೂ ಕೂಡ ಕೆಲಸವನ್ನು ಮಾಡ್ಕೊಂಡಿದ್ದಾಳೆ, ಅದು ಸಾಧ್ಯವಾ? ಈ ಮಟ್ಟಿಗೆ ಒಂದಷ್ಟು ನನ್ನ ತಂದೆ ತಾಯಿಯನ್ನು ನೋಡೋದಕ್ಕೆ ನಾನು ಸಾಧ್ಯವಾಗಿಲ್ಲ, ಕಳೆದ 6 ತಿಂಗಳಾಯಿತು ನನ್ನ ತಂದೆ ತಾಯಿ ನನ್ನನ್ನು ನೋಡಿ, ಅವರು ನನ್ನನ್ನು ದೂರ ಮಾಡಿದ್ದಾರೆ, ಹೀಗಾಗಿ ನಾನು ಒಂದು ರೀತಿ ಮಾನಸಿಕವಾಗಿ ಕುಗ್ಗು ಹೋಗಿದ್ದೀನಿ, ಪ್ರತಿದಿನ ಕೋರ್ಟ್ಗೆ ಬಂದಿದ್ದೀನಿ, ಹೀಗಾಗಿ ಕೋರ್ಟ್ನ ಆದೇಶವನ್ನು ದೋಷಿ ಅಂತೇಳಿ ಹೇಳಿದ್ದೀರಿ, ಅದನ್ನು ಒಪ್ಕೊಳ್ತೀನಿ, ಆದರೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅನ್ನೋ ಮಟ್ಟಿಗೆ ಗದ್ಗದಿತನಾಗಿ ಒಂದಷ್ಟು ದುಃಖಭರಿತನಾಗಿ ಪ್ರಜ್ವಲ್ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರನ್ನು ಹಾಕಿ ನ್ಯಾಯಾಧೀಶರ ಬಳಿ ಬೇಡಿಕೆಯನ್ನು ಇಟ್ಟಿರೋದು. ಇದೀಗ ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು 2:45ಕ್ಕೆ ಆದೇಶವನ್ನು ಪ್ರಕಟ ಮಾಡೋದಾಗಿ ತಿಳಿಸಿದ್ರು. ಇದೀಗ ಮಾನ್ಯ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರಲಿದೆ. ಅಂದರೆ ಪ್ರಜ್ವಲ್ಗೆ ಬರಬಹುದಾದಂತಹ ಶಿಕ್ಷೆ ಎಷ್ಟಿರಬಹುದು? ಅದು 10 ವರ್ಷವಾ, 7 ವರ್ಷವಾ, ಅಥವಾ 14 ವರ್ಷವಾ, ಜೀವಾವಧಿ ಶಿಕ್ಷೆಯ? ಇದು ಗೊತ್ತಿಲ್ಲ. ಮಾನ್ಯ ನ್ಯಾಯಾಧೀಶರು ಇಬ್ಬರ ವಾದ ಪ್ರತಿವಾದದ ಆಧಾರದ ಮೇಲೆ ಈ ಒಂದು ಶಿಕ್ಷೆಯನ್ನ ಪ್ರಕಟ ಮಾಡಲಿದ್ದಾರೆ. ಓಕೆ ನರಸಿಂಹಮೂರ್ತಿ, ಇದ್ರ ಜೊತೆಗೆ ಈಗ ಒಂದು ಪ್ರಕರಣದಲ್ಲೇನೆ ಆಲ್ಮೋಸ್ಟ್ ಹಿಂಗಿದೆ ಕತೆ ಅಂತ ಹೇಳಿದ್ರೆ, ಮುಂದೆ ಅವರಿಗೆ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ನ ಲೀಗಲ್ ಆಪ್ಷನ್ಸ್ ಇದ್ರೂ ಕೂಡ ಕಷ್ಟನೇ ಇದೆಯಲ್ವಾ ಪ್ರಜ್ವಲ್ ರೇವಣ್ಣ ಹಾದಿ? ಆಲ್ಮೋಸ್ಟ್ ಪೊಲಿಟಿಕಲ್ ಕರಿಯರ್ ಅಂತೂ ಮುಗ್ದಂಗೆ, ಲೀಗಲ್ ಫೈಟು ಅಷ್ಟು ಸುಲಭ ಇಲ್ಲ ಅಂತ. ಇವತ್ತು ಏನೇ ಶಿಕ್ಷೆಯ ಪ್ರಮಾಣ ಬರಬಹುದು, ಪ್ರಕಟ ಆಗ್ಬೋದು, ಅದು ಇನ್ನು ಗೊತ್ತಾಗ್ಬಿಡುತ್ತೆ ನಮ್ಗೆ, ಅದನ್ನು ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಬಟ್ ಲೀಗಲ್ ಬ್ಯಾಟಲ್ ಮಾಡೋದು ಕೂಡ ವಿಪರೀತ ಕಷ್ಟ ಇದೆ ಅಂತ. ಮಮತಾ, ಲೋಯರ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಬೇಕಿದ್ರೆ ಅಲ್ಲಿ ಪ್ರಶ್ನೆಯನ್ನು ಮಾಡಬಹುದು, ಮೇಲ್ಮನವಿ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಇದೀಗ ಸೆಷನ್ಸ್ ಕೋರ್ಟ್ನಲ್ಲಿ ಕೊಟ್ಟಂತಹ ತೀರ್ಪೇನಿದೆ, ಆ ತೀರ್ಪನ್ನು ತಡೆ ಹಿಡಿಯಿರಿ ಅಥವಾ ಶಿಕ್ಷೆಯನ್ನು ಕಡಿಮೆ ಮಾಡಿ, ಈ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಯನ್ನು ಇಟ್ಟು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಕೆಯನ್ನು ಮಾಡ್ಕೊಳ್ಬಹುದು. ಅಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ನಡೆದು ಲೋಯರ್ ಕೋರ್ಟ್ ಆರ್ಡರ್ಗೆ ತಡೆಯನ್ನು ಕೊಡಬಹುದು, ಅಥವಾ ಇಲ್ಲ ಲೋಯರ್ ಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಅದು ಸರಿ ಇದೆ, ಇದನ್ನು ಅನುಭವಿಸಬೇಕು ಅನ್ನೋ ನಿಟ್ಟಿನಲ್ಲೂ ತೀರ್ಪು ಕೂಡ ಹೊರಬರಬಹುದು. ಇದೆಲ್ಲವೂ ಕೂಡ ಇವರ ವಕೀಲರು ಕೊಡುವಂತಹ ಸಾಕ್ಷಿ ಆಧಾರಗಳ ಮೇಲೆ ಮತ್ತು ಪ್ರಾಸಿಕ್ಯೂಷನ್ ಒದಗಿಸುವಂತಹ ಸಾಕ್ಷಿ ಆಧಾರಗಳು, ಅವ್ರು ಮಾಡುವಂತಹ ಆರ್ಗ್ಯುಮೆಂಟ್ನ ಮೇಲೆ ಇವೆಲ್ಲವೂ ಕೂಡ ನಿಂತ್ಕೊಂಡಿರುತ್ತೆ. ಆದರೆ ಸದ್ಯಕ್ಕಂತೂ ಇದೀಗ ಲೋಯರ್ ಕೋರ್ಟ್ ಕೊಟ್ಟಂತಹ ಶಿಕ್ಷೆ ಏನಿದೆ ಅದನ್ನು ಪ್ರಜ್ವಲ್ ಅನುಭವಿಸಲೇಬೇಕು. ಕಾರಣ ಈಗಾಗಲೇ ಕಳೆದ 14 ತಿಂಗಳಿಂದ ಪ್ರಜ್ವಲ್ಗೆ ಬೇಲ್ ಸಿಕ್ಕಿಲ್ಲ. ಅದು ಸೆಷನ್ಸ್ ಕೋರ್ಟ್ನಲ್ಲಿರ್ಬೋದು, ಹೈಕೋರ್ಟ್ನಲ್ಲಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿರ್ಬೋದು. ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟನ್ನು ಹಾಕಲಾಗಿದೆ. ಪ್ರಜ್ವಲ್ ಮೇಲೆ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಇನ್ನೂ ಕೂಡ SIT ಅಧಿಕಾರಿಗಳು 2ರಲ್ಲಷ್ಟೇ ಬಂಧನವನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಉಳಿದ 2ರಲ್ಲಿ ಬಂಧನ ಪ್ರಕ್ರಿಯೆಯನ್ನು ಅವರು ಇನ್ನೂ ಕೂಡ ಪೂರೈಸೇ ಇಲ್ಲ. ಹೀಗಾಗಿ 2 ಪ್ರಕರಣಗಳಲ್ಲಿ ಬಂಧನವನ್ನು ತೋರಿಸಿ, ಒಂದು ಪ್ರಕರಣ ಅದು ಮನೆ ಕೆಲಸದಾಕೆ ಮೇಲಿನ ಅತ್ಯಾಚಾರ ಪ್ರಕರಣ, ಹಾಸನದ ಹೊಳೆನರಸೀಪುರದ ಗನಿಕಡ ತೋಟದ ಮನೆ ಏನಿದೆ ಆ ತೋಟದ ಮನೆಯಲ್ಲಿ ಅತ್ಯಾಚಾರವನ್ನು ಎಸಗಿದ್ದಾಗಿ ಆ ಸಂತ್ರಸ್ತೆ ಮನೆ ಕೆಲಸದಾಕೆ ದೂರನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಸುದೀರ್ಘವಾಗಿ SIT ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ನಡೆಸಿದ್ರು. 2400ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಅದ್ರ ಜೊತೆಗೆ ಆ ಸಂತ್ರಸ್ತೆ ಮಹಿಳೆಯ ಒಳ ಉಡುಪಿನ ಮೇಲೆ ಈತನ DNA ಪರೀಕ್ಷೆಯನ್ನು ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೌದು ಈತ ಅತ್ಯಾಚಾರಕ್ಕೆ ಎಸಗಿದ್ದಾನೆ ಅನ್ನೋದು FSL ನಿಂದ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಇವೆಲ್ಲವನ್ನ ಕೂಡ ಆಧಾರವಾಗಿ ಇಟ್ಕೊಳ್ಳಲಾಗಿದೆ. 200ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ಈ ಒಂದು ಟ್ರಯಲ್ನ ಸಂದರ್ಭದಲ್ಲಿ ಪಡೆದುಕೊಳ್ಳಲಾಗಿದೆ. ಅದಾದ ಬಳಿಕ ಕ್ರಾಸಿಂಗ್ ನಡೆದಿದೆ. ಇವೆಲ್ಲವೂ ಮುಗಿದ ಬಳಿಕ ಮಾನ್ಯ
ನ್ಯಾಯಾಧೀಶರು ಇದೀಗ ಅಂತಿಮ ಆದೇಶವನ್ನ ಪ್ರಕಟ ಮಾಡಿರೋದು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಆ ದೋಷಿಗೆ ಎಷ್ಟು ವರ್ಷ ಶಿಕ್ಷೆಯನ್ನ ವಿಧಿಸಬೇಕು, ಹೀಗಾಗಿ ಅಪರಾಧಕ್ಕಾಗಿ ಎಷ್ಟು ವರ್ಷ ಶಿಕ್ಷೆಯನ್ನ ಮಾನ್ಯ ನ್ಯಾಯಾಧೀಶರು ವಿಧಿಸ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಆದೇಶ ಹೊರಬರಲಿದೆ. ಅದು 7 ವರ್ಷವೋ 10 ವರ್ಷವೋ ಅಥವಾ ಜೀವಾವಧಿ ಶಿಕ್ಷೆಯೋ ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವರ ಪರ ವಕೀಲರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೊಟ್ಟಂತಹ ಒಂದಷ್ಟು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ತೀರ್ಪನ್ನ ಮಾನ್ಯ ನ್ಯಾಯಮೂರ್ತಿಗಳು ಪ್ರಕಟ ಮಾಡಲಿದ್ದಾರೆ. ಓಕೆ.